ನಮಸ್ಕಾರ. ನಾನು ಫ್ರೀಲ್ಯಾನ್ಸ್ ಕೋಚ್ ಫಾರ್ KCET ಆ್ಯಂಡ್ JEE ಮ್ಯಾಥಮೆಟಿಕ್ಸ್. ನನ್ನ ಹೆಸರು ಅನಂತ್ ಪದ್ಮನಾಭ ಅಂತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀವಿದ್ಯಾ ಅಕಾಡೆಮಿ. ಇತ್ತೀಚೆಗಷ್ಟೇ SSLC ಫಲಿತಾಂಶ ಪ್ರಕಟ ಆಗಿದೆ. ಎಲ್ಲ ಪತ್ರಿಕೆಗಳಲ್ಲಿ, TV-ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಯಶೋಗಾಥೆ ಹರಿದಾಡ್ತಾ ಇದೆ. ಈಗ ಪೋಷಕರ ಮತ್ತು ವಿದ್ಯಾರ್ಥಿಗಳ ಮುಂದಿರುವ ಪ್ರಶ್ನೆ ಅಂದರೆ ಯಾವ ಕೋರ್ಸ್ ಆಯ್ಕೆ ಮಾಡ್ಕೋಬೇಕು ಮತ್ತು ಯಾವ ಕಾಲೇಜಿಗೆ ಸೇರ್ಕೋಬೇಕು ಅಂತ. ಅದರ ಜೊತೆಗೆ ಇನ್ನಷ್ಟು ಸಂಶಯಗಳಿರುತ್ತೆ. ಆ ಕೋರ್ಸಿಗೆ ಸೇರಿದರೆ ಭವಿಷ್ಯ ಇದೆಯಾ, ಉದ್ಯೋಗದ ಅವಕಾಶಗಳಿದೆಯಾ ಅಂತ. ನಮ್ಮ ದೇಶದಲ್ಲಿ ದುರಾದೃಷ್ಟವಶಾತ್ ಕೆರಿಯರ್ ಗೈಡೆನ್ಸ್ ಅಥವಾ ವೃತ್ತಿ ಮಾರ್ಗದರ್ಶನ ಇದಕ್ಕೆ ಯಾರೂ ಹೆಚ್ಚು ಒತ್ತು ಕೊಡಲ್ಲ. ಅನೇಕ ಮಕ್ಕಳ ಭವಿಷ್ಯನ ಪೋಷಕರೇ ನಿರ್ಧಾರ ಮಾಡಿಬಿಡ್ತಾರೆ. ಇನ್ನು ಕೆಲವರು ತಮ್ಮ ಸ್ನೇಹಿತರನ್ನು ಹಿಂಬಾಲಿಸಿ ಬಿಡ್ತಾರೆ. ಅಂದರೆ ಅವರ ಫ್ರೆಂಡ್ಸ್ ಯಾವ ಕೋರ್ಸ್ ಆಯ್ಕೆ ಮಾಡ್ತಾರೋ ಆ ಕೋರ್ಸಿಗೆ ಇವರು ಸಹ ಸೇರಿಬಿಡ್ತಾರೆ. ಇನ್ನು ಕೆಲವರಿಗೆ ಅನ್ಹೆಲ್ತಿ ಕಾಂಪಿಟೇಷನ್, ಇದಕ್ಕೊಳಗಾಗಿ ಅವರು ಅವರ ಚಿಕ್ಕಪ್ಪನ ಮಗನೋ ದೊಡ್ಡಪ್ಪನ ಮಗನೋ ಅಥವಾ ಅತ್ತೆ ಮಗಳು ಇವರು ಸೇರಿದಂಥ ಕೋರ್ಸಿಗೆ ಇವರು ಸೇರ್ಕೋತಾರೆ. ಇದು ಯಾವುದೂ ಸರಿಯಲ್ಲ. ನಾವು ಒಂದು ಡ್ರೆಸ್ ತೊಗೊಳ್ಳೋಕ್ಕೆ ಅಂತ ಬಟ್ಟೆ ಅಂಗಡಿಗೆ ಹೋದರೆ ಅಂಗಡಿಯವರು ಹೇಳಿದ ಬಟ್ಟೆನ ತೊಗೊಳ್ಳಲ್ಲ. ಅಂಗಡಿಯವರು ಕೆಲವು ಬಟ್ಟೆಗಳನ್ನು ರೆಕಮೆಂಡ್ ಮಾಡ್ತಾರೆ. ಆದರೆ ಆಯ್ಕೆ ಮಾಡುವಾಗ ನಾವು ಸಾಕಷ್ಟು ಸಮಯ ತಾಳ್ಮೆ ತಗೊಂಡು ಹುಡುಕಿ ನಂತರ ನಮಗೆ ಬೇಕಾದ ಬಟ್ಟೆನ ನಾವು ಆಯ್ಕೆ ಮಾಡ್ಕೋತೀವಿ. ಆದರೆ ನಮ್ಮ ಭವಿಷ್ಯದ ಪ್ರಶ್ನೆ ಬಂದಾಗ ನಾವು ಯಾಕೆ ಬೇರೆಯವ್ರನ್ನ ಬ್ಲೈಂಡಾಗಿ ಫಾಲೋ ಮಾಡಬೇಕು ಅನ್ನೋದು ನನ್ನ ಪ್ರಶ್ನೆ. ನೀವು ಯೋಚನೆ ಮಾಡಿ ನೋಡಿ. ಇಂತಹ ಸಂದರ್ಭದಲ್ಲಿ ಸರಿಯಾದ ಮಾರ್ಗದರ್ಶನದ ಅಗತ್ಯ ಬಹಳ ಇದೆ. ಮುಂದಿನ ಭವಿಷ್ಯ ನಿಮ್ಮ ನಿರ್ಧಾರದಲ್ಲಿದೆ. ಹೆಚ್ಚು ಅಂಕ ಬಂದಿದೆ ಅಂತ ಇಷ್ಟ ಇಲ್ಲದೆ ಇರೋ ಯಾರೋ ರೆಕಮೆಂಡ್ ಮಾಡಿದ ಕೋರ್ಸಿಗೆ ಸೇರ್ಕೋಬೇಡಿ. ಹೆಚ್ಚು ಅಂಕ ಬಂತು ಅಂದ ಮಾತ್ರಕ್ಕೆ ಎಲ್ಲವೂ ನಿರ್ಧಾರ ಆಯಿತು ಅಂತ ಅಲ್ಲ. ಕಡಿಮೆ ಅಂಕ ಬಂತು ಅಂದರೆ ಭವಿಷ್ಯ ಹಾಳಾಯಿತು ಅಂತಲೂ ಅಲ್ಲ. ಸರಾಸರಿ ಅಂಕ ಪಡೆದವರಿಗೂ ಭವಿಷ್ಯ ಇದೆ. ನಿಮ್ಮ ಆತ್ಮವಿಶ್ವಾಸ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಮೊದಲಿಗೆ ನಿಮ್ಮ ಆಸಕ್ತಿಕರ ಕ್ಷೇತ್ರವನ್ನು ಗುರುತಿಸಿಕೊಳ್ಳುವುದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ, ನನಗೆ ಯಾವ ವಿಷಯ ಅಂದರೆ ಇಷ್ಟ ಅಂತ. ಅಂದರೆ ನನಗೆ ಯಾವ ಸಬ್ಜೆಕ್ಟ್ ಓದೋದು ಇಷ್ಟವಾಗಿದೆ, ಯಾವುದರಲ್ಲಿ ನನಗೆ ಇಂಟ್ರೆಸ್ಟ್ ಇದೆ, ಯಾವ ವಿಷಯದಲ್ಲಿ ಸಮಯ ಕಳೆಯೋದೇ ಗೊತ್ತಾಗಲ್ಲ. ಅಂದರೆ ಯಾವ ಸಬ್ಜೆಕ್ಟ್ ಓದ್ತಾ ಇರಬೇಕಾದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಅಂತೀವಿ. ಅಂಥ ಸಬ್ಜೆಕ್ಟ್ ಯಾವುದು, ಯಾವ ಕಾರ್ಯ ಮಾಡ್ತಾಯಿದ್ರೆ ನಾನು ನನ್ನ 100% ಶಕ್ತಿನ ಬಳಸ್ತೀನಿ. ಈ ರೀತಿಯಾದಂತಹ ಒಂದು ಆತ್ಮಾವಲೋಕನದ ಮೂಲಕ ನಿಮಗಿಷ್ಟವಾದ ಕೋರ್ಸ್ ಆಯ್ಕೆ ಸಾಧ್ಯ ಆಗುತ್ತೆ. ಪೋಷಕರಿಗೆ ನಾ ಹೇಳೋದು ಏನು ಅಂದರೆ, ಮಕ್ಕಳಿಗೆ ಸಪೋರ್ಟ್ ಮಾಡಿ, ಆದರೆ ಒತ್ತಾಯ ಹಾಕಬೇಡಿ. ಮಕ್ಕಳ ಭವಿಷ್ಯದ ಬಗ್ಗೆ ಎಲ್ಲ ಪೋಷಕರಿಗೂ ಚಿಂತೆ ಇದ್ದೇ ಇರುತ್ತೆ. ಆದರೆ ನಮ್ಮ ಕನಸುಗಳನ್ನ ಮಕ್ಕಳ ಮೇಲೆ ಹೇರಬೇಡಿ. ಅವರಿಗೆ ಮಾತಾಡಲು, ಯೋಚನೆ ಮಾಡಲು ಅವಕಾಶ ಕೊಡಿ, ಮಾರ್ಗದರ್ಶನ ನೀಡಿ. ನಿಮಗೆ ಡಿಸೈಡ್ ಮಾಡೋದು ಕಷ್ಟ ಆದರೆ ಕೆರಿಯರ್ ಕನ್ಸಲ್ಟೆಂಟ್ ಅಂದರೆ ವೃತ್ತಿ ಮಾರ್ಗದರ್ಶಕರು ಅಂತ ಇರ್ತಾರೆ, ಅವರನ್ನು ಭೇಟಿ ಮಾಡಿ. ಈ ಕೋರ್ಸ್ಗಳು ಅಂದರೆ ಒಂದೇ ಅಲ್ಲ, ನೂರಾರಿವೆ. ಸೈನ್ಸ್ನಲ್ಲಿ ವೈದ್ಯಕೀಯ, ಇಂಜಿನಿಯರಿಂಗ್, ಪ್ಯೂರ್ ಸೈನ್ಸ್, ಅಗ್ರಿಕಲ್ಚರ್, ಫಾರ್ಮಸಿ, ಹೀಗೆ ಪಟ್ಟಿ ಮಾಡ್ತಾ ಹೋಗ್ಬೋದು. ಕಾಮರ್ಸ್ನಲ್ಲಿ CA, CS, ಬ್ಯಾಂಕಿಂಗ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಎಕನಾಮಿಕ್ಸ್, ಅದರಲ್ಲೂ ಹೀಗೆ ಪಟ್ಟಿಗಳಿವೆ. ಆರ್ಟ್ಸ್ ತಗೊಂಡ್ರೆ ಲಿಟ್ರೇಚರ್, ಜರ್ನಲಿಸಮ್, ಸೈಕಾಲಜಿ, ಸಿವಿಲ್ ಸರ್ವೀಸಸ್, ಸೋಷಿಯಾಲಜಿ, ಈ ಥರ ಇದೆ. ಇನ್ನು ಡಿಪ್ಲೊಮೊ, ITI ಅಥವಾ ಜಾಬ್ ಓರಿಯೆಂಟೆಡ್ ಕೋರ್ಸ್ ಆ ಥರದ್ದು ಮಾಡ್ಬೋದು. ಅಥವಾ 3 ವರ್ಷದ ಡಿಪ್ಲೊಮೊಗಳಿದೆ, ಅದು ಅನಿಮೇಷನ್, ಹೋಟೆಲ್ ಮ್ಯಾನೇಜ್ಮೆಂಟ್, ಫ್ಯಾಷನ್ ಡಿಸೈನಿಂಗ್, ಇಂಥ ಕೋರ್ಸ್ಗಳು ಕೂಡ ಇದೆ. ಕೋರ್ಸ್ ಆಯ್ಕೆ ಆದಮೇಲೆ ನಿಮ್ಮ ಮುಂದಿನ ಚಾಲೆಂಜ್ ಅಂದರೆ ಯಾವ ಕಾಲೇಜ್ಗೆ ಸೇರ್ಕೋಬೇಕು ಅಂತ. ಕಾಲೇಜು ಆಯ್ಕೆ ಮಾಡುವಾಗ ಗಮನಿಸಬೇಕಾದಂತಹ ಮುಖ್ಯ ಅಂಶ ಅಂದರೆ, ಮೊದಲನೇದು ಕಾಲೇಜು ಮನೆಯಿಂದ ಎಷ್ಟು ದೂರ ಇದೆ ಅಂತ. ಯಾಕೆ ಅಂದರೆ ನಿಮ್ಮ ಮಗ ಅಥವಾ ಮಗಳು
ಪ್ರತಿದಿನ ಎಷ್ಟು ದೂರ ಮತ್ತು ಎಷ್ಟು ಸಮಯ ಪ್ರಯಾಣ ಮಾಡಬೇಕಾಗತ್ತೆ ಅನ್ನೋದನ್ನು ಮೊದಲು ನಾವು ಗೊತ್ತು ಮಾಡ್ಕೋಬೇಕು. ಯಾಕೆಂದರೆ ಬೆಳಗ್ಗೆ ಮತ್ತು ಸಂಜೆ ಕಾಲೇಜಿಂದ ಮನೆಗೆ ಬಂದ ಮೇಲೆ ಮಕ್ಕಳಿಗೆ ಓದೋಕ್ಕೆ ಅಂತ ಎಷ್ಟು ಸಮಯ ಸಿಗತ್ತೆ ಅನ್ನೋದು ಬಹಳ ಮುಖ್ಯ. ಒಂದು ಪಕ್ಷ ನಿಮಗೆ ಇಂಥದೇ ಕಾಲೇಜ್ ಬೇಕು ಅಂತ ಆಯ್ಕೆ ಮಾಡಿ ಅದು ದೂರ ಆದರೆ ಹಾಸ್ಟೆಲ್ ಬೆಸ್ಟ್ ಚಾಯ್ಸ್ ಆಗುತ್ತೆ ಅಂತ ನನಗನ್ಸುತ್ತೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವು ಸ್ಟೂಡೆಂಟ್ಸು ಪ್ರತಿದಿನ ಕಾಲೇಜಿಗೆ ಹೋಗಿ ಬರೋಕ್ಕೆ ಸುಮಾರು 3 ಗಂಟೆ ವ್ಯಯ ಮಾಡ್ತಾರೆ. ಹೀಗಾಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಎರಡನೇದು ಕಾಲೇಜ್ ಟೈಮಿಂಗ್. ಕೆಲವು ಕಾಲೇಜ್ಗಳಲ್ಲಿ ಮಕ್ಕಳನ್ನು ನಾವೇ ಓದಿಸ್ತೀವಿ ಅಂತ ರಾತ್ರಿ 8 ಗಂಟೆವರೆಗೂ ಇಟ್ಕೊಂಡಿರ್ತಾರೆ. ಅದಕ್ಕೆ ನಿಮಗೆ ಒಪ್ಪಿಗೆ ಇದ್ದರೆ ನೀವು ಅಲ್ಲಿ ಸೇರ್ಕೋಬಹುದು. ನನ್ನ ಪ್ರಕಾರ ಐಡಿಯಲ್ ಟೈಮಿಂಗ್ ಅಂದರೆ 9ರಿಂದ 4. ಯಾಕೆಂದರೆ ಮನೆಗೆ ಬಂದ ಮೇಲೆ ಓದೋಕ್ಕೆ ಅಂತ ಸಾಕಷ್ಟು ಸಮಯ ಸಿಗುತ್ತೆ. ಇದು ಬಹಳ ಮುಖ್ಯ. ಮಕ್ಕಳು ಮನೇಲಿ ಓದುವುದು ಕಂಪಲ್ಸರಿ. ನೀವು ಎಷ್ಟೇ ಲಕ್ಷ ಫೀಸ್ ಕೊಟ್ಟಿದ್ರೂ ಕೊನೆಗೆ ಮನೇಲಿ ಎಷ್ಟು ಅಭ್ಯಾಸ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ರಿಸಲ್ಟ್ ನಿಂತಿರುತ್ತೆ. ಲೆಕ್ಚರರ್ಸ್ ಕ್ಯಾನ್ ಓನ್ಲಿ ಗೈಡ್ ಯು, ಬಟ್ ಸ್ಟೂಡೆಂಟ್ಸ್ ಮಸ್ಟ್ ಪ್ರಾಕ್ಟೀಸ್. ಮತ್ತೊಂದು ಅಂಶ ಅಂದರೆ, ಕಾಲೇಜಿನಲ್ಲಿ ಶಿಸ್ತಿನ ವಾತಾವರಣ ಇದೆಯಾ ಅಂತ ನೋಡ್ಕೊಳ್ಳಿ. ಹಿಂದಿನ ವರ್ಷದ ವಿದ್ಯಾರ್ಥಿಗಳ ಫೀಡ್ಬ್ಯಾಕ್ ತಗೊಳ್ಳೋದು ಸಹ ಒಳ್ಳೆಯದೇ. ಇನ್ನು ಸಾಮಾನ್ಯವಾಗಿ ಎಲ್ಲ ಕಾಲೇಜುಗಳಲ್ಲಿ ಕರ್ನಾಟಕ CET, ನೀಟ್, JEE, CA, CS ಇದಕ್ಕೆಲ್ಲ ಕೋಚಿಂಗ್ ಇದ್ದೇ ಇರುತ್ತೆ. ಮೆಟೀರಿಯಲ್ಸ್ ಕೂಡ ಕೊಡ್ತಾರೆ. ಹೊರಗಡೆಯಿಂದ ರಿಸೋರ್ಸ್ ಪರ್ಸನ್ಸ್ನ ಕೂಡ ಕರೆಸ್ತಾರೆ. ಆದರೆ ಮಕ್ಕಳ ಇಂಟ್ರೆಸ್ಟ್ ಏನು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಂದು ಗಮನಿಸಬೇಕಾದ ಅಂಶ ಅಂದರೆ ಲ್ಯಾಬ್ ಮತ್ತು ಲೈಬ್ರರಿ ಹೇಗಿದೆ ಅನ್ನೋದು, ಅದನ್ನು ನೀವು ನೋಡಬೇಕಾಗತ್ತೆ. ಮುಖ್ಯವಾದ ಇನ್ನೊಂದು ವಿಚಾರ ಇದೆ. ಇಂದಿನ ವಾತಾವರಣದಲ್ಲಿ ಕಾಲೇಜಿನ ಭದ್ರತಾ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ನೀವು ಗಮನಿಸಬೇಕಾಗತ್ತೆ. ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂದರೆ NCC, NSS, ಸ್ಪೋರ್ಟ್ಸ್ ಇದು ಕೂಡ ಬೇಕಾಗತ್ತೆ. ಇದನ್ನು ನೀವು ಕನ್ಸಿಡರ್ ಮಾಡಿ ಆ ಕಾಲೇಜುಗಳನ್ನು ಚಾಯ್ಸ್ ಮಾಡ್ಬೋದು. ಈಗ ಟ್ರೆಂಡಿಂಗ್ ಕೋರ್ಸಸ್ ಅಂದರೆ ಮೆಡಿಕಲ್, ಎಲ್ಲರೂ ಹೆಚ್ಚು ಪಕ್ಷ ಸೈನ್ಸ್ ತಗೊಂಡವರು ನೀಟ್ ಎಕ್ಸಾಮ್ ಬರೀತಾ ಇರ್ತಾರೆ. ಹಾಗೂ ಇಂಜಿನಿಯರಿಂಗ್ನಲ್ಲಿ ಡಾಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಥಿಕಲ್ ಹ್ಯಾಕಿಂಗ್, ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಎಂಟ್ರಪ್ರೂನರ್ಶಿಪ್, ಡಿಜಿಟಲ್ ಮಾರ್ಕೆಟಿಂಗ್, ಫಾರ್ಮಸಿ, ನರ್ಸಿಂಗ್ ಕೋರ್ಸಸ್, ಹೀಗೆ ಒಂದು ದೊಡ್ಡ ಪಟ್ಟಿನೇ ಹೇಳ್ಬೋದು. ಕಾಮರ್ಸ್ ಸ್ಟೂಡೆಂಟ್ಸ್ ಯೂಶಲಿ ಫೋಕಸ್ ಆನ್ CA ಆ್ಯಂಡ್ CS, ದಟ್ ಈಸ್ ಚಾರ್ಟರ್ಡ್ ಅಕೌಂಟೆನ್ಸಿ ಆ್ಯಂಡ್ ಕಂಪನಿ ಸೆಕ್ರೆಟರಿ ಕೋರ್ಸಸ್. ನನಗೆ ಗೊತ್ತಿರೋ ಹಾಗೆ ಭಾರತದಲ್ಲಿ ಸುಮಾರು 150ಕ್ಕೂ ಹೆಚ್ಚು ವೃತ್ತಿಗಳಿವೆ. ನಿಮ್ಮ ಆಸಕ್ತಿ ಮೇಲೆ ನೀವು ಅದನ್ನು ಆಯ್ಕೆ ಮಾಡ್ಕೋಬೇಕು. ಒಳ್ಳೆಯ ಕೋರ್ಸು ಅಥವಾ ಕೆಟ್ಟ ಕೋರ್ಸ್ ಅಂತ ಯಾವುದೂ ಇಲ್ಲ. ಆದರೆ ನೀವು ಮಾಡುವ ಎಫರ್ಟ್ಸ್ ಮೇಲೆ ನಿಮ್ಮ ಭವಿಷ್ಯ ನಿಂತಿರುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ಸರಿಯಾದ ನಿರ್ಧಾರ ತಗೊಳ್ಳಿ. ಈ ವಿಡಿಯೋದಲ್ಲಿ ನಾನು ಕೆರಿಯರ್ ಬಗ್ಗೆ ಒಂದು ಬ್ರೀಫ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. SSLC ರಿಸಲ್ಟ್ ಒಂದು ಚಾಪ್ಟರ್ ಮಾತ್ರ. ಮುಂದಿನ ಚಾಪ್ಟರ್ ಹೇಗಿರುತ್ತೆ ಅನ್ನೋದು ನೀವು ತಗೊಳ್ಳೋ ನಿರ್ಧಾರದ ಮೇಲಿದೆ. ಪೋಷಕರು ಮತ್ತು ಮಕ್ಕಳು ಒಟ್ಟಾಗಿ ಕೂತು ಮಾತಾಡಿ ನಿರ್ಧಾರ ತಗೊಳ್ಳೋದು ಬಹಳ ಒಳ್ಳೆಯದು. ಯಾವುದೇ ಕೋರ್ಸನ್ನು ಆಯ್ಕೆ ಮಾಡುವಾಗ ಸಂಪೂರ್ಣವಾಗಿ ಮಾಹಿತಿ ಪಡೆದು ಆಯ್ಕೆ ಮಾಡಿ. ಯಾಕೆಂದರೆ ನಿಮ್ಮ ಭವಿಷ್ಯ ನಿಮ್ಮ ಕೈಲೇ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಜುಕೇಷನ್, ಮೋಟಿವೇಷನ್, ಕೆರಿಯರ್, ಕರ್ನಾಟಕ CET ಆ್ಯಂಡ್ JEE ಮ್ಯಾಥಮೆಟಿಕ್ಸ್ಗೆ ಸಂಬಂಧಿಸಿದ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಶ್ ಯು ಆಲ್ ದ ಬೆಸ್ಟ್. ಲೆಟ್ ಅಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದ. ಜೈ ಹಿಂದ್.